ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸನ್ನು ಇಟ್ಕೊಂಡು ಭುಜ ಜರ್ದಿರೋ ರೀತಿ ಇದು ನೋಡಿ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಬ್ಲೌಸು. ಈ ರೀತಿ ಬ್ಲೌಸ್ನ ಅಳತೆ ಕೊಟ್ಟಾಗ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ನಾವು ಸೇಮ್ ಇದೇ ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಸುಮಾರು ಜನ ತೋರಿಸೋದು ಅಂತಂದರೆ ಕನ್ಫ್ಯೂಸ್ ಇರುತ್ತೆ. ಫಸ್ಟೇ ಅಳತೆ ತೊಗೊಂಡಿರ್ತಾರೆ, ಇಲ್ಲಿ ಮಾತ್ರ ಮಾರ್ಕ್ ಮಾಡಿ ತೋರಿಸ್ತಾರೆ. ಸೊ ನಾನಿವಾಗ ಬ್ಲೌಸಲ್ಲಿ ಅಲ್ಲೇ ಅಳತೆ ತೊಗೊಂಡು ಅಲ್ಲೇ ಹೇಗೆ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ರೀ. ಫಸ್ಟ್ ಇವಾಗ ಎದೆ ಸುತ್ತಳತೆ ನೋಡ್ಕೋಬೇಕು. ಒಬ್ಬೊಬ್ರಿಗೆ ಎದೆ ಸುತ್ತಳತೆ ಹೇಗೆ ನೋಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ ನೋಡಿ. ಈ ರೀತಿ ಉಕ್ಸ್ಪಟ್ಟಿ ಕಡೆ ಇಟ್ಕೊಂಡು ಹಾರ್ಮೋಲ್ ಜಾಯಿಂಟ್ ಇರುತ್ತೆ ಅಲ್ವಾ, ಕಂಕ್ಳ ಹತ್ರ, ಅಲ್ಲಿ ಈ ರೀತಿ ಟೈಟಾಗಿ ಎಳೆದಿಟ್ಕೋಬೇಕು ನೋಡಿ. ಈ ರೀತಿ ಎಳೆದಿಟ್ಕೊಂಡ್ರೆ 8.5 ಬರ್ತಾ ಇದೆ ಅಲ್ವಾ. 8.5ನೇ ಈ ಕಡೆ ಸೈಡ್ 8.5, ಇಲ್ಲಿ 8.5, ಬ್ಯಾಕ್ ಸೈಡಲ್ಲಿ 2 ಸೈಡು ಕೂಡ ಸೇರಿಸಿ 8.5 4 ಕಡೆ ತಗೋಬೇಕು. ಎದೆ ಸುತ್ತಳತೆ ಅಂದರೆ ನೀವು 4 ಸೈಡ್ ತಗೊಂಡಾಗ, ಸೊ ನೋಡಿ ಫ್ರಂಟಲ್ಲಿ 2 ಸೈಡು ಮತ್ತು ಇಲ್ಲಿ 2 ಸೈಡು, ಇದು 4 ಸೈಡ್ ಸೇರಿದ್ಮೇಲೆ ಇದು ಎಷ್ಟಾಯಿತು ಅಂತಂದರೆ 34 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ಈ ರೀತಿ ಈ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ. ಸೊ ಈ ರೀತಿ ನೋಡಿ ಲೈನಿಂಗ್ ಫುಲ್ ಈ ರೀತಿ ಉದ್ದ ಇದೆ. 75 ಸೆಂಟಿಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ನಾನು. ಒಬ್ಬೊಬ್ಬರು 1 ಮೀಟ್ರಲ್ಲಿ ಕೂಡ ಕಟ್ ಮಾಡ್ತಾರೆ. ಸೊ ನಾನು 75 ಸೆಂಟಿಮೀಟ್ರಲ್ಲಿ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾವು 8.5 ತೊಗೊಂಡಿದ್ವಿ ಅಲ್ವಾ. 8.5ಗೆ 9.5, 10.5, 11.5, 3 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ 3 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ನಿಮಗೆ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಉಳ್ಕೊಂಡ್ರೂ ಪರವಾಗಿಲ್ಲ, ಬಟ್ ಕಡಿಮೆ ಆಗಬಾರ್ದು ನೋಡಿ. ಈ ರೀತಿ 11.5ಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಲೈನಿಂಗ್ನ 11.5ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಕರೆಕ್ಟಾಗಿ 11.5 ಇದೆ ಅಲ್ವಾ. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈ ಕಡೆ ಸೈಡಲ್ಲಿರೋ ಅಂಥ ಪೀಸು ನಮಗೆ ಸ್ಲೀವ್ಸ್ಗಾಗುತ್ತೆ. ಇವಾಗ ಫ್ರಂಟು ಮತ್ತು ಬ್ಯಾಕ್ಗೆ ಈ ಪೀಸ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಬ್ಯಾಕ್ ಪಾರ್ಟ್ನ ಫಸ್ಟ್ ಕಟಿಂಗ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈ ರೀತಿ ಲೈನಿಂಗ್ ಏನಾದರೂ ಸ್ವಲ್ಪ ಕ್ರಾಸ್ ಇತ್ತು ಅಂತಂದರೆ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡಿ. ಇವಾಗ ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಲೈನ್ ಹೇಳ್ಕೊಳ್ಳಿ 1/2 ಇಂಚ್ಗೆ. ಅಟ್ಯಾಚ್ ಮಾಡುವಾಗ ನಾವು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ನಿಮ್ಮ ಪ್ಲೈನ್ ಬ್ಲೌಸ್ ಆಯಿತು ಅಂತಂದರೆ 1.5 ಇಂಚ್ ಮಾರ್ಕ್ ಮಾಡಬೇಕಾಗುತ್ತೆ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಈ ರೀತಿ ಬ್ಲೌಸ್ನ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನೋಡಿ ಈ ರೀತಿ ಭುಜದ ಮಧ್ಯದಲ್ಲಿ ಇಟ್ಕೊಂಡು ಹಾಗೆಯೇ ಡಾಟ್ ಹತ್ರ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನೀಟಾಗಿ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಭುಜ ಜಾಯಿಂಟಿಗೆ ಬೇಕಲ್ವ, ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇದು ಇಲ್ಲಿಗೆ ಬಂತು. ಇದಾದ ನಂತರ ಡೀಪು ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದು ಮಾರ್ಕ್ ಮಾಡ್ಕೋಬೇಕಲ್ವ. ಅದಕ್ಕೆ ಏನು ಮಾಡಿ ಅಂತಂದರೆ ಈ ರೀತಿ ನೋಡಿ ಬ್ಯಾಕ್ ಪಾರ್ಟ್ನ ತಗೊಂಡು ಮಧ್ಯಕ್ಕೆ ಈ ರೀತಿ ಇಟ್ಕೊಳ್ಳಿ. 2 ಸೈಡ್ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಓಕೆನಾ. ಹೀಗೆ ಫೋಲ್ಡ್ ಮಾಡಿಕೊಂಡು ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವ ಅಲ್ಲಿಗೆ ಈ ರೀತಿ ಇಟ್ಕೋಬೇಕು. 1/2 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ, ಇಲ್ಲಿಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಲ್ಲಿಗೆ ಇಟ್ಕೊಂಡು 1/4 ಇಂಚು ಮೇಲ್ಗಡೆ. ಯಾಕಂದರೆ ಇಲ್ಲಿಗೆ ನಮಗೆ ಸ್ಟಿಚಿಂಗ್ ಬಂದರೆ ಉಲ್ಟಾ ತಿರುಗಿಸಿದಾಗ ಕರೆಕ್ಟಾಗಿ ಅಳತೆ ಅನ್ನೋದು ಇಲ್ಲಿಗೆ ನಮಗೆ ಸಿಗುತ್ತೆ. ಸೊ ಇದು ಬ್ಯಾಕ್ ಪಾರ್ಟ್ ಆಯಿತು. ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಫ್ರಂಟು ಮತ್ತು ಬ್ಯಾಕು 2 ಸೈಡ್ ಕೂಡ ಸಪ್ರೇಟ್ ತೋರಿಸ್ಬೋದು. ಬಟ್ ನೀವು ಕಲಿಯುವಾಗಲೇ 2 ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡೋದು ಕಲಿತು ಅಂತಂದರೆ ನಿಮಗೆ ನೀವು ನೆಕ್ಸ್ಟ್ ಕಟಿಂಗ್ ಮಾಡುವಾಗ ಈಸಿ ಆಗುತ್ತೆ ನೋಡಿ. ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಅದಕ್ಕೇ ನಾನು ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಒಂದೇ ವಿಡಿಯೋದಲ್ಲಿ ಇದು ಪೂರ್ತಿಯಾಗಿ ನಿಮಗೆ ಕಟಿಂಗ್ ವಿಡಿಯೋ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಇದಿಷ್ಟು ಆದಮೇಲೆ ನಿಮಗೆ 34, 36, 32 ಸೈಜ್ಗೆಲ್ಲ ನೆಕ್ ವಿಡ್ತ್ ಅನ್ನೋದನ್ನು 2.25 ಈ ರೀತಿ 2ರಿಂದ ಈ ರೀತಿ 2 ಗೆರೆ ಬರುತ್ತೆ ಅಲ್ವ, 2 ಕಾಲು ಅಲ್ಲಿ ತನಕ ಇಟ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ.
ಸೊ ಡೀಪ್ ನೆಕ್ ಜಾಸ್ತಿ ಡೀಪ್ ಇತ್ತು ಅಂತಂದರೆ, ಇವಾಗ ಇದು ನೋಡಿ, ಇದು ಡೀಪ್ ಎಷ್ಟಿದೆ ಗೊತ್ತಾ, ನೋಡಿ ತೋರಿಸ್ತೀನಿ. ಇದು ಬಂದು 9.5 ಇಂಚ್ ಡೀಪ್ ಇದೆ. 9.5ಗಿಂತ 11 ಇಂಚು 12 ಇಂಚು ಡೀಪು ಆ ಥರ ಏನಾದರೂ ಜಾಸ್ತಿ ಡೀಪ್ ಇತ್ತು ಅಂತಂದರೆ ನೀವಿಲ್ಲಿ ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಇದು ಜಾಸ್ತಿಯಾಗಿ ಡೀಪು ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆವಾಗ ನೀವು 1.25 ಅಥವಾ 2 ಇಂಚು ನೆಕ್ ವಿಡ್ತ್ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಡೀಪ್ ಜಾಸ್ತಿ ಆಗಿದ್ರು ಕೂಡ ನಿಮಗೆ ಭುಜದ ಹತ್ರ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಇದು 2.2 ಆಯ್ತಲ್ವ. ಭುಜ ಬಂದು ನಾನು 3 ಇಂಚನ್ನ ಇಡ್ತಾಯಿದ್ದೀನಿ. ಸೊ ಇಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಕೂಡ ನೋಡಿ ಕೂಡ ಇಟ್ಕೋಬೋದು. ನೋಡಿ ಈ ರೀತಿ ಈ ಕಡೆ 1/4 ಇಂಚ್ ಬಿಡಬೇಕು, ಯಾಕಂದರೆ ನೆಕ್ ಸ್ಟಿಚ್ ಮಾಡ್ಕೋಬೇಕಲ್ವ. ಈ ಕಡೆ 1/2 ಇಂಚ್ ಬಿಡಬೇಕು. ನೋಡಿ ಇದಕ್ಕೆ ಅಷ್ಟೇ ಇದೆ, 3 ಇಂಚ್ ಹಿಡಿದೆ. ಇದಾದಮೇಲೆ ಹಾರ್ಮೋಲ್ ಹೇಗೆ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ ನೋಡಿ. ಈ ಕಡೆ ಸೈಡ್ ನಾವು ಕಂಕ್ಳ ಹತ್ರ ಇಲ್ಲಿ ಜಾಯಿಂಟ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಂದ ಇಲ್ಲಿ ತನಕ ಈ ಕಡೆ ಸೈಡಲ್ಲಿ ಫ್ರಂಟಲ್ಲಿ ಆಗಲಿ ಬ್ಯಾಕಲ್ಲಿ ಆಗಲಿ ಸೈಡ್ ಫಿಟ್ಟಿಂಗ್ ಇರುತ್ತೆ ಅಲ್ವಾ. ಬ್ಯಾಕ್ ಪಾರ್ಟಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, 1/2 ಇಂಚು. ಫ್ರಂಟ್ ತಗೋಬೇಡಿ. ಸೊ ನೋಡಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ಜೈಂಟ್ಗೋಸ್ಕರ ನೀವು ಎಲ್ಲೇ ಮಾರ್ಕ್ ಮಾಡಿಕೊಂಡ್ರು ಕೂಡ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇವಾಗ ಅಳತೆ ಇಟ್ಕೊಳ್ಳಿ, ಎಷ್ಟಿದೆ ಅಷ್ಟು ನೋಡಿ. ಈಗ 5.5 ಬರ್ತಾಯಿದೆ ಅಲ್ವಾ, ಹಾರ್ಮೋಲ್ ಬಂದು 5.5ಗೆ ಇಟ್ಕೊಳ್ಳಿ. ಸೊ ಇವಾಗ ಇದು ಫ್ರಂಟು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡಿದ್ದೀನಿ. ಇದು ಫ್ರಂಟು, ಇದು ಬ್ಯಾಕು. ಸೊ ನಿಮಗೇನೇ ಕನ್ಫ್ಯೂಸ್ ಆಗ್ತಾಯಿಲ್ಲ ಅಂತ ಅನ್ಕೋತೀನಿ. ಇವಾಗ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ಫಸ್ಟು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರುತ್ತೆ ಈ ಕಡೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನೇ ಸಪ್ರೇಟ್ ವೀಡಿಯೋ ಯಾವ ರೀತಿ ನೀಟಾಗಿ ಈ ರೀತಿ ಶೇಪ್ ಕೊಡೋದು ಅನ್ನೋದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇದಾದ ನಂತರ ನೀವು ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲೂ ಕೂಡ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು. ಇವಾಗ ಅದನ್ನು ಎರಡೂ ಹೇಗೆ ಸಪ್ರೇಟ್ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು 1/2 ಇಂಚ್ ಮೇಲ್ಗಡೆ ಆಲ್ರೆಡಿ ಇಟ್ಕೊಂಡ್ಬಿಡಿ, ಯಾಕಂತಂದರೆ ಇಲ್ಲಿ ಮಾರ್ಕ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ಸೊ ಡೀಪ್ ಎಷ್ಟಿದೆ ಅಂತ ಈ ರೀತಿ ಇಟ್ಕೋಬೇಕು. ನೋಡಿ 6 ಇಂಚು ಡೀಪ್ ಬರ್ತಾಯಿದೆ. ಸೊ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2.25 ಇತ್ತಲ್ವ, ಇಲ್ಲಿ ಬಂದು ನೀವು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇನ್ನೂ ಬ್ರಾಡ್ ಬೇಕು ಅಂತಂದರೆ ನೀವು 3 ಇಂಚ್ಗೂ ಕೂಡ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಈ ರೀತಿ ರೌಂಡ್ ಶೇಪಾಗಿ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ. ಸೊ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮದು ಡೀಪು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಇಟ್ಕೋಬೋದು. ಸೊ ನೋಡಿ 6 ಇಂಚಿದೆ, 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಈ ರೀತಿ ರೌಂಡ್ ಶೇಪ್ ಕೊಡಿ. ಇಲ್ಲಿ ರೌಂಡ್ ಶೇಪ್ ಕೊಡೋದು ಗೊತ್ತಾಗಲಿಲ್ಲ ಅಂತಂದರೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದಾದ ನಂತರ ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದು ತೋರಿಸ್ತೀನಿ ನೋಡಿ. ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಇಟ್ಕೋಬೇಕು. 1/2 ಇಂಚ್ ಬಿಟ್ಟೇ ಇಟ್ಕೊಳ್ಳಿ. ಇಲ್ಲಿ ಸ್ಟ್ರೈಟಾಗಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಕಂಕ್ಳಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೂ ಕೂಡ ಅಷ್ಟೇ 1/2 ಇಂಚ್ ಬಿಟ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಲ್ವ, ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಇದಾದ ನಂತರ ಉಕ್ಸ್ಪಟ್ಟಿ ಕಡೆ ಇಲ್ಲಿ ನೆಕ್ ಹತ್ರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದು ಇಲ್ಲಿ ಬಂದು ನೀವು 1 ಇಂಚನ್ನ ಆ್ಯಡ್ ಮಾಡಬೇಕು ಜಾಸ್ತಿ. ಯಾಕಂತಂದರೆ ಇಲ್ಲಿ 1/2 ಇಂಚು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ. 1/4 ಇಂಚ್ ಬಂದು ನಿಮಗೆ 1/4 ಇಂಚ್ ಬಂದು ಇಲ್ಲಿ ಡಾಟ್ ಪಾಯಿಂಟಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಇವಾಗ ನಿಮಗೆ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಾದ ನಂತರ ಡಾಟ್ ಪಾಯಿಂಟು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಭುಜದ ಮಧ್ಯದಿಂದ 2 ಇಂಚ್, ಇದು ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ ನೀವು ಇದನ್ನು ಜಾಸ್ತಿ ತಗೋಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಚೆಸ್ಟ್ ಹೆವಿ ಇರೋರಿಗೆ ಹೇಗೆ ಅದನ್ನು ಕಟ್ ಮಾಡ್ಕೋಬೇಕು ಅಂತ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಸಾಕು.
ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ 2.5 ಇಂಚ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೂಡ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ರೀತಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡಿದ್ರಲ್ವ, ಈ 3 ಡಾಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಬೆಲ್ಟ್ ಪಟ್ಟಿನ ಕಟ್ ಮಾಡಿ ತೆಗೆದುಬಿಡೋಣ. ಇದಾದ ನಂತರ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಎರಡನ್ನೂ ಕೂಡ ಇವಾಗ ಇದಿಷ್ಟು ಕಟಿಂಗ್ ಆದಮೇಲೆ ನಾವು ಫ್ರಂಟಲ್ಲಿ ಶೇಪ್ ತೆಗಿಬೇಕು. ಈಗ ಫ್ರಂಟಲ್ಲಿ ಹೇಗೆ ಶೇಪ್ ತೆಗೆಯೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಒಂದು ಎಳೆ ಮಾತ್ರ ಮೇಲ್ಗಡೆ ಮಾತ್ರ 2 ಸೈಡ್ ಕಟ್ ಮಾಡ್ತಾ ಇಲ್ಲ, ತೋರಿಸ್ತೀನಿ ನೋಡಿ. 2 ಸೈಡ್ ಕಟ್ ಮಾಡ್ತಾ ಇಲ್ಲ, ಒಂದು ಸೈಡ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಫ್ರಂಟ್ ಪಾರ್ಟ್ ಮಾತ್ರ ಎತ್ತಿಟ್ಕೊಂಡು ಫ್ರಂಟ್ ಶೇಪ್ ಅನ್ನೋದನ್ನು ತೆಗಿಬೇಕು. ಇಲ್ಲಿ ಒಂದು ನಾಚ್ ಅನ್ನೋದನ್ನು ಹಾಕೊಳ್ಳಿ. ಇಲ್ಲಿ ಪೂರ್ತಿಯಾಗಿ ಕಟ್ ಮಾಡಬೇಡಿ, ಯಾಕಂತಂದರೆ ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಕಟ್ ಮಾಡಬೇಕಲ್ವ, ಹಾಗಾಗಿ ಪೂರ್ತಿಯಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಫ್ರಂಟಲ್ಲಿ ಮಾತ್ರ ನಾವು ಡೀಪ್ನ ಎಷ್ಟು ಕಟ್ ಮಾಡ್ಕೊಂಡಿದ್ವಿ ಅಷ್ಟಕ್ಕೇ ಈ ರೀತಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ನಿಮಗೆ ರೆಡಿ ಆಯಿತು. ಇದಾದ ನಂತರ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ್ದೀವಲ್ಲ, ಅಲ್ಲೂ ಕೂಡ ಅದನ್ನು ತೆಗೆದುಬಿಡಿ ಕಟಿಂಗ್ ಮಾಡಿಬಿಟ್ಟು. ಇವಾಗ ಫ್ರಂಟ್ ಅನ್ನೋದು ರೆಡಿ ಆಯಿತು. ಸೊ ಇದನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಇವಾಗ ನೆಕ್ಸ್ಟು ತೋರಿಸ್ತೀನಿ. ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬ್ಯಾಕಲ್ಲಿ ಆಲ್ರೆಡಿ ನಾವು ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇವರು ಜಾಸ್ತಿ ಡೀಪ್ ಹಾಕೋದಿಲ್ಲ, ಹಾಗಾಗಿ ಸ್ಟ್ರೈಟ್ ಹಾಕೋತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಬ್ರಾಡಾಗಿ ಬೇಕು ಅಂತಂದರೆ ನಾವು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅದನ್ನು ಕೂಡ ಕೆಳಗಡೆ ಬ್ರಾಡಾಗಿ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋದನ್ನು ನಾನು ಈ ರೀತಿ ಶೇಪ್ ಕೊಟ್ಟೆ. ನಿಮಗೆ ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾ ಹೋಗ್ಬೋದು. ಸೊ ಇದರ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಆದಮೇಲೆ ನೆಕ್ಸ್ಟ್ ವಿಡಿಯೋ ಬಂದು ಇದರ ಸ್ಟಿಚಿಂಗ್ ವಿಡಿಯೋ ಪರ್ಫೆಕ್ಟಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ತುಂಬಾ ನಿಧಾನಕ್ಕೆ, ನಾನು ನಾರ್ಮಲಾಗಿ ಅದನ್ನು ವಿಡಿಯೋನ ಫಾಸ್ಟ್ ಮಾಡೋದಿಲ್ಲ, ತುಂಬಾ ನಿಧಾನಕ್ಕೆ ಸ್ಟಿಚಿಂಗ್ನ ಮಾಡ್ಕೋಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಸ್ಲೀವ್ಸ್ನ ಕಟ್ ಮಾಡೋದಕ್ಕೋಸ್ಕರ ಈ ರೀತಿ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ 4 ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಲ್ವಾ, ನಾನು ಫಸ್ಟ್ ನೀವು ಬಿಗಿನರ್ಸು ಕಲಿತಾ ಇದ್ದೀರಾ ಅಂತಂದರೆ ಈ ಮೆಥಡ್ನಲ್ಲೇ ಕಲಿತಾ ಹೋಗಿ. ನೀವು ಬಿಗಿನರ್ಸ್ ಆಗಿ ಕಲಿತಿದ್ದೀರಾ ಅಂತಂದರೆ ಈ ರೀತಿಯೇ ನೀವು ಕೂಡ ಕಟಿಂಗ್ ಅನ್ನೋದನ್ನು ಮಾಡ್ತಾ ಕಲಿತಾ ಹೋದರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ, ಮತ್ತು ಸ್ಲೀವ್ಸ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಭುಜದ ಹತ್ರ ಟೈಟಾಗಿ ಎಳೆದಿಟ್ಕೊಂಡು 1/2 ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಂಕ್ಳ ಹತ್ರ ಕೂಡ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಹಾರ್ಮೋಲ್ ಜಾಯಿಂಟ್ ಬರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ಸ್ಲೀವ್ಸ್ನ ನೀಟಾಗಿ ಅದನ್ನು ಶೇಪ್ ಅನ್ನೋದನ್ನು ಕೊಡ್ತಾ ಹೋಗೋದು. ಸ್ಲೀವ್ಸ್ದು ಶೇಪ್ ಈ ರೀತಿ ನೋಡಿ. ಇದಕ್ಕೆ ಸ್ಕೇಲ್ ಕೂಡ ಬರುತ್ತೆ, ಸ್ಲೀವ್ಸ್ದು ಸ್ಕೇಲ್, ಶೇಪ್ ಸ್ಕೇಲ್, ನೀವು ಅದನ್ನು ಕೂಡ ತಗೋಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಆ ರೀತಿ ಸ್ಕೇಲ್ ತಗೊಂಡು ಹೇಗೆ ಶೇಪ್ ಅನ್ನೋದನ್ನು ತೆಗಿಬೋದು ಅಂತ. ಇವಾಗ ನೋಡಿ, ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಬಿಟ್ಟು ಒಂದು 2.5ಇಂದ 3 ಇಂಚಷ್ಟು ನೀವು ಸೀಮಿಂಗ್ ಅಲೈಸ್ಗೋಸ್ಕರ ಬಿಟ್ಟು ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಫ್ರಂಟ್ ಶೇಪ್ ಅನ್ನೋದನ್ನು ಯಾಕಂತಂದರೆ ಫ್ರಂಟ್ ಶೇಪ್ನ ಇವಾಗ ಕಟಿಂಗ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫ್ರಂಟ್ ಶೇಪ್ನ ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ಕೋತೀನಿ. ಸೊ ನೋಡಿ, ಇವಾಗ ಡಾಟ್ಗೆ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಹೇಗೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾರ್ಮಲಾಗಿ ಈ ರೀತಿ ಅಳತೆ ತಗೊಳ್ಳದೆ ಕಟ್ ಮಾಡ್ಕೋಬೋದು, ಬಟ್ ಬಿಗಿನರ್ಸ್ ಆಗಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅದನ್ನು ಅಳತೆ ತಗೊಂಡು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದ ನಂತರ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊಂಡು ನಿಮ್ಮ ಬ್ಲೌಸ್ ಎಷ್ಟು ಲೆಂತ್ ಇದೆ ಸ್ವಲ್ಪ ಲೆಂತಾಗೆ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಅಲ್ವಾ, ಸ್ವಲ್ಪ ಲೆಂತಾಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಬಂತು ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು. ಹಾಗಾಗಿ ಇಷ್ಟನ್ನೇ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಇದಿಷ್ಟು ಇವಾಗ ಕಟಿಂಗ್ ವಿಡಿಯೋ ಆಯಿತು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.